ಅಭಿ. ಹಾಂ ಹೇಳು. ಇಲ್ಲ ಕಣೋ, ಹೇಳಿದ ತಕ್ಷಣ ಮದ್ವೆನೇ ಮಾಡ್ಕೊಂಡ್ ಬಂದ್ಬಿಟ್ಟಲ್ಲ. ಇವಾಗ ಹೆಂಗ್ ಮಾಡೋದು? ಆ ಏನು ಮಾಡೋದು ಇವಾಗ? ಅವನೇನೋ ಡೈವರ್ಸ್ ಕೊಟ್ಟ ಅಂತ ನಾನು ಹೇಳಿದ ತಕ್ಷಣ ನೀನು ಬಂದು ಮದುವೆ ಮಾಡ್ಕೊಳ್ಳೋಣ ಅಂತ ಅಂದು ನನಗೂ ತಲೆ ಕೆಟ್ಟು ಮದುವೆ ಆಗೇ ಬಿಟ್ವಿ. ಇವಾಗ ನಿಮ್ಮ ಅಪ್ಪ ಅಮ್ಮ ಏನಾದರೂ ಅಂದರೆ ಏನು ಮಾಡ್ತೀಯಾ? ಏರ್ ಗೀತಾ, ನೀನೇನು ಟೆನ್ಷನ್ ಮಾಡ್ಕೊಬೇಡ. ನೋಡು, ನನ್ನ ನಂಬು ನೀನು. ನೋಡು, ನೀನು ಯಾರು ಏನನ್ನಕ್ಕೂ ನಾನು ಬಿಡಲ್ಲ. ಏನೇ ಬಂದರೂ ಎಲ್ಲ ನನ್ನ ಮೇಲೆ. ಕಣೋ, ನೀನು ನಂಬೆ ಬಂದಿರೋದು. ಆದರೆ ಏನು ಮಾಡೋದು? ನಿಮ್ಮ ಅಪ್ಪ ಅಮ್ಮ ಎಲ್ಲ ಹೆಂಗಿದ್ದಾರೋ ಏನಂತಾರೋ ಅಂತ ಭಯ ಆಗ್ತಿದೆ ನನಗೆ. ನನ್ನ ಮದುವೆ ಆದಮೇಲೆ ನೀನು ಯಾವ ಭಯನೂ ಪಡೆಯಂಗಿಲ್ಲ, ಗೊತ್ತಾಯ್ತಾ? ನೋಡು, ಅವ್ನು ಕಟ್ಕೊಂಡು ನೀನು ನೆನ್ಗಿದ್ದು ಸಾಕು. ಇನ್ಮೇಲೆ ನಾನು ನಿನ್ನ ನೆಮ್ಮದಿಯಾಗಿ ನೋಡ್ಕೊತೀನಿ. ನೋಡ್ಗಿತಾ, ಇನ್ನೇನು ಇನ್ನೊಂದು 2 ಎಕ್ಸಾಮ್ ಐತೆ. ಎಲ್ಲ ಬರೆದು ಮುಗಿಸಿದ್ಮೇಲೆ ಒಂದು ಒಳ್ಳೆ ಕೆಲಸ ಹುಡುಕ್ಬಿಟ್ಟು ನಾನು ನೀನು ಬೇರೆ ಮನೆ ಮಾಡೋಣ, ಸರಿನಾ? ನಿಜವಾಗ್ಲೂನಾ ಅಭಿ? ನಿಜವಾಗ್ಲೂ ಬೇರೆ ಮನೆ ಮಾಡ್ತೀಯಾ? ಥ್ಯಾಂಕ್ ಯು ಸೋ ಮಚ್ ಅಭಿ. ಆದರೆ ನೀನು ಮೊದಲು ಕೆಲ್ಸಕ್ಕೆ ಹೋಗು, ಆಮೇಲೆ ಬೇರೆ ಮನೆ ಮಾಡುವಂತೆ. ನೋಡು, ಕೆಲಸದಲ್ಲಿ ನಾವು ಬೇರೆ ಮನೆ ಮಾಡಿದ್ಮೇಲೆ ಒಂದಿಬ್ಬರನ್ನ ಕೆಲ್ಸಕ್ಕೆ ಇಟ್ಕೊಳ್ಳೋಣ, ಸರಿನಾ? 1 ಲಕ್ಷ ಆದರೂ ಸಂಬಳ ಬರೋ ಥರ ಕೆಲ್ಸಕ್ಕೆ ಹೋಗೋ ನೀನು. ಹೆಂಗಿತ್ತ ನೀನು ನನ್ನ ಇಷ್ಟೊಂದು ಚೀಪಾಗಿ ನೋಡ್ತಾ ಇದೆಯಾ? ಅಲ್ಲ, 1 ಲಕ್ಷ ಯಾವ ಮೇಲೆ ಸಾಕಾಗುತ್ತೆ? 2.5 ಲಕ್ಷ 3 ಲಕ್ಷ ಬೇಕಷ್ಟೇ ತಿಂಗಳಿಗೆ. ನನಗೆ ಆ ಥರ ಕೆಲಸ ಸಿಕ್ಕರೆ ಮಾತ್ರ ಹೋಗೋದು. ಓಕೆ ಬೇಬಿ, 7 ಲಕ್ಷನೋ 4 ಲಕ್ಷ ಸಿಗುತ್ತೆ ಬಿಡು, ಯಾಕೆ ತಲೆ ಕೆಡಿಸ್ಕೊಂತೀಯಾ? ಇವಾಗ ನಿಂಗಿರೋ ಟ್ಯಾಲೆಂಟ್ಗೆ ಸಿಕ್ಕೇ ಸಿಗುತ್ತೆ. ನೋಡು, ನಾವಿಬ್ರು ಬೇರೆ ಮನೆ ಮಾಡ್ತೀವಿ ಅಂತ ಖುಷಿಗೆ ನನಗಂತೂ ಹೆಂಗಾಗ್ತಿದೆ ಗೊತ್ತಾ? ಸರಿ ಆಯಿತು, ಇವಾಗ ಮನೇಲಿ ಯಾರೂ ಇಲ್ಲ, ನಾವು ಇಷ್ಟೊಂದು ಮಾತಾಡ್ತಾ ಇದ್ದೀವಿ, ಯಾರಾದರೂ ಬರ್ಬೇಕು ತಾನೇ ಕೇಳಿಸ್ಕೊಂಡು. ಅಲ್ವಾ ಗೀತಾ, ಅದನ್ನೇ ನಾನು ಅನ್ಕೋತಾ ಇದ್ದೀನಿ. ಎಲ್ಲಿ ಮನೇಲಿ ಯಾರೂ ಕಾಣ್ತಾ ಇಲ್ವಲ್ಲ ಅಂತ. ಎಲ್ಲೋಗಿರ್ಬೋದು ಎಲ್ಲರೂ? ಎಲ್ಲೋ ಹೊರಗೆ ಹೋಗಿರ್ತಾರೆ ಬಿಡು ಅಭಿ, ಬರ್ತಾರೆ. ಅಲ್ಲ ಅಭಿ, ನನಗೊಂದು ಡೌಟು. ಹಾಂ ಕೇಳು ಗೀತಾ. ಕಣೋ, ನಾನು ನಿನಗಿಂತ 1 ವರ್ಷ ದೊಡ್ಡೋಳು, 1.5 ವರ್ಷ ದೊಡ್ಡವಳೆ ನಾನು. ನಾನೇನು ಸೀನಿಯರು. ನನಗೆ ಇಷ್ಟು ತಲೆ ಕೆಡಿಸಿ ಹೆಂಗೆ ಮದುವೆ ಆಗಿಬಿಟ್ಟೆ ನೋಡು ನೀನು. ಭಾರಿ ಇದೆಯಾ ಅಭಿ ನೀನಂತೂ. ಅದು ಬಿಡು, ನಿಮ್ಮ ಮನೇಲಿ ಭಯ ಇಲ್ವೇನೋ ನಿನಗೆ? ಈ ಥರ ಮದುವೆ ಮಾಡ್ಕೊಂಡೇ ಬಂದ್ಬಿಟ್ಟಲ್ಲ. ಯಾರಿಗೆ ಹೇಳ್ತಾ ಇದೆ ಗೀತಾ ಭಯ ಅಂತ? ಭಯ ಗಿಯ ಎಲ್ಲ ಮೂಲೆಯಲ್ಲಿ ಕಟ್ ಮಾಡಿಬಿಡ್ಬೇಕು. ಇಲ್ಲ, ಯಾಕೆ ಭಯ ಪಡಬೇಕು? ನಮ್ಮ ಜೀವನದಲ್ಲಿ ಯಾರು ಇಷ್ಟನೋ ಅವ್ರನ್ನ ಮದುವೆ ಆಗಿ ಬಂದಿದ್ದೀನಿ ಅಷ್ಟೇ, ಅದರಲ್ಲಿ ಏನಿದೆ? ಇಲ್ಲ ಕಣೋ, ನಿನಗಿನ್ನೂ 22 ವರ್ಷ, ನಂಗೆ ಆಲೇ 23.5 ವರ್ಷ. ಅದಕ್ಕೆ ಸ್ವಲ್ಪ ನೀನು ಚಿಕ್ಕವನಾಗ್ಬಿಟ್ಟೇನೋ ಅಂತ. ಅಂದರೆ ಇಷ್ಟು ಚಿಕ್ಕ ವಯಸ್ಸಿಗೆ ಮದುವೆ ಆಗಿದೆಯಾ ಅಂತ ನಿಮ್ಮ ಮನೇಲಿ ಏನಾದರೂ ಅಂದರೆ ಏನೋ ಮಾಡ್ತೀಯಾ? ಅಲ್ಲ, ಮದುವೆ ಆಗೋಕ್ಕೆ ಯಾವ ವಯಸ್ಸಾದ್ರೇನು? ಸುಮ್ಮನೆ ಇರುಗಿತಾ, ನೀನು ತಲೆ ಕೆಡಿಸ್ಕೊಬೇಡ. ನೋಡು, ನಿನ್ನ ಬಗ್ಗೆ ಏನು ಹೇಳೋದು ಬೇಡ. ಅದೇ ನಿಂಗೆ ಮದುವೆ ಆಗಿದ್ದು ಅದೆಲ್ಲ ಏನು ಹೇಳೋದು ಬೇಡ. ಸುಮ್ಮನೆ ತಲೆನೋ ಮಾಡ್ತಾರೆ. ಇವಾಗ ನಾವೇನು ಮಾಡೋಣ ಅಂದರೆ, ನಾನು ನಿನ್ನ ಇಷ್ಟಪಟ್ಟು ಮದುವೆ ಆಗಿ ಬಂದಿದ್ದೀನಿ ಅದು ಇದು ಅಂತ ಹೇಳ್ತೀನಿ. ನೀನು ಸುಮ್ಮನೆ ಇರು, ಆಯಿತಾ? ಏನು ಮಾತಾಡೋಕೆ ಹೋಗ್ಬೇಡ. ನಮ್ಮ ಅಮ್ಮಂಗೆ ಒಪ್ಸೋಣ ಮೊದಲು, ಆಮೇಲೆ ನಮ್ಮ ಅಪ್ಪಾಜಿ ನೋಡ್ಕೊಳ್ಳೋಣ. ನಂಗೆ ಯಾಕೋ ನಮ್ಮ ಅಪ್ಪಾಜಿದೆ ಭಯ. ಹೌದೇನೋ, ನಿಮ್ಮ ಅಪ್ಪಾಜಿ ಅಂದರೆ ಭಯನಾ ನಿಂಗೆ? ಹಂಗೇನಿಲ್ಲ, ಸ್ವಲ್ಪ ಬೈತಾರಷ್ಟೇ. ಅದು ಬಿಡುಗಿತಾ, ನಿಮ್ಮ ಅಪ್ಪ ಅಮ್ಮಗೆಲ್ಲ ಏನು ಹೇಳ್ತೀಯ ನೀನು? ಓ ಬಿಟ್ಟಾಕು ಅಭಿ, ನಮ್ಮ ಅಪ್ಪನಂತೂ ಹೊಡಿಯೋಕ್ಕಾಯ್ತಲ್ಲ. ನಮ್ಮಪ್ಪ ಏನೋ ಬೇರೆ ಏನೋ ಇದು ಮಾಡ್ಕೊಂಡೈತಂತೆ. ನಮ್ಮ ಅಪ್ಪನಿಗೆ ಯಾಕೋ ಸ್ವಲ್ಪ ತಲೆ ಸರಿ ಇಲ್ದಂಗೆ ಆಗ್ಬಿಟ್ಟೈತಂತೆ. ಏನೋ ಒಂದು ಪಕ್ಕದ ಮನೆ ಆಂಟಿ ಅವರಲ್ಲ, ಅವ್ರು ಹಿಂದೆನೇ ಓಡಾಡ್ತವ್ರಂತೆ. ಅದಕ್ಕೆ ನಮ್ಮ ಮಮ್ಮಿ ತಲೆ ಕೆಡ್ಸ್ಕೊಂಡೈತೆ. ಇನ್ನು ಅವ್ರ ಟೆನ್ಷನಲ್ಲಿ ನನ್ನ ಬಗ್ಗೆ ತಲೆ ಕೆಡ್ಸ್ಕೊತಾರೆ. ಬಿಡು, ನನ್ನ ಬಗ್ಗೆ ಏನೂ ಗೊತ್ತಾಗಲ್ಲ. ನಮ್ಮ ಅಮ್ಮಂಗೆ ಇಲ್ಲಿಗೆ ಬಂದಮೇಲೆ ಫೋನ್ ಮಾಡಿ ಹೇಳ್ತೀನಿ, ಮಮ್ಮಿ ನಾನು ಬೆಂಗಳೂರಲ್ಲೇ ಇದ್ದೀನಿ, ನೀನು ಬರೋಕ್ಕೆ ಹೋಗ್ಬೇಡ ಅಂತ. ಸರಿ, ನೀನು ಹಂಗೆಲ್ಲ ಏನು ಮಾಡಲಿ ಹೇಳು? ಯಾಕಂದರೆ ನಿಮ್ಮ ಅಪ್ಪಾಜಿ ಯಾಕೆ ಬೇರೆಯವ್ರ ಮನೆಯವರು ಹಿಂದೆ ಓಡಾಡ್ತವ್ರೆ? ನನಗೇನು ಗೊತ್ತು ಅಭಿ, ಮಮ್ಮಿ ಫೋನ್ ಮಾಡಿ ಹೇಳ್ತು ಇದೆಲ್ಲ. ನಾನು ಬಿಡು ಮಮ್ಮಿ, ಇನ್ನೇನು ನನ್ನ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಈ ಸುಭಾಷ್ನ ಮದುವೆ ಆಗಿ ಎಣುತ್ತಾ ಇದ್ದೀನಿ ಅಂತ ಅಂದ್ಕೊಂಡೈತೆ ಅಂದ್ಬಿಟ್ಟು ನಾನು ಸುಮ್ಮನೆ ಆಗ್ಬಿಟ್ಟೆ ಅಭಿ, ಏನೂ ಹೇಳಕ್ಕೆ ಹೋಗಲಿಲ್ಲ. ಅದಕ್ಕೆ ನೀನು ಕರೆದ ತಕ್ಷಣ ಬಂದು ಮದುವೆ ಆಗಿದ್ದು. ಹೋಗು ಅಭಿ, ಆ ಈಡಿಯಟ್ನಂತೂ ಮದುವೆ ಆಗೋಕ್ಕಾಗಲಿಲ್ಲ. ಇನ್ನು ನಿನ್ನೂ ಕಳ್ಕೊಬಿಡ್ತೀನಿ ಅಂತ ಭಯ ಆಯಿತು ಅಭಿ. ವರಿ ಆಗಬೇಡ ಡಾರ್ಲಿಂಗ್, ನಿನ್ನ ಬಿಟ್ಟು ನಾನು ಎಲ್ಲಿ ಹೋಗ್ತೀನಿ ಹೇಳು? ನೀನೇ ನನ್ನ ಬಾಳಿನ ಬೆಳಕು, ನೀನೇ ನನ್ನ ಬಾಳಿನ ಸಂಗಾತಿ, ಗೊತ್ತಾಯ್ತಾ? ನಾನು ನೀನೊಂದು ಒಕ್ಕೆ ಕೊಟ್ಟಿದ ತಕ್ಷಣ ನೀನು ಹೆಂಗೆ ಮದುವೆ ಆದೆ ಹಂಗೆ ಜೀವನ ಪೂರ್ತಿ ನಿನ್ನನ್ನು ಚೆನ್ನಾಗಿ ನೋಡ್ಕೊತೀನಿ. ತಲೆ ಕೆಡಿಸ್ಕೊಬೇಡ. ನಮ್ಮ ಅಪ್ಪಾಜಿ ಒಂದು 10 ಎಕರೆ ಆಸೆ ಐತೆ, ಆರಾಮಾಗಿರೋಣ. ನಾನು ಒಂದೊಳ್ಳೆ ಕೆಲಸಕ್ಕೆ ಹೋಗ್ತೀನಿ, ಲೈಫ್ನ ಸೆಟ್ಲ್ ಮಾಡ್ಕೊಳ್ಳೋಣ, ಗೊತ್ತಾಯ್ತಾ? ಏನು ಟೆನ್ಷನ್ ಮಾಡ್ಕೊಬೇಡ ನೀನು. ಓಕೆ ಅಭಿ, ನೀನು ಇಷ್ಟ ಹೇಳ್ತಲ್ಲ, ನಂಗೆ ಅಷ್ಟೇ ಸಾಕು. ಜೀವನ ಪೂರ್ತಿ ಇನ್ಮೇಲೆ ನಿನ್ನ ಜೊತೆನೇ ಇದ್ಬಿಡ್ತೀನಿ ಅಭಿ, ಇನ್ಯಾರು ಬೇಡ ನನಗೆ. ಐ ಲವ್ ಯು ಸೋ ಮಚ್ ಅಭಿ. ನಾನು ನಿನ್ನನ್ನು ಬಿಟ್ಟು ಇಷ್ಟು ದಿನ ಎಷ್ಟು ಮಿಸ್ ಮಾಡ್ಕೊಂಡೆ ಗೊತ್ತಾ? ಆದರೆ ನೀನೇ ಕೋಪ ಮಾಡ್ಕೊಂಡು ಫೋನ್ ಮಾಡಿ ಬೈತಾ ಇದ್ದೆ. ಮತ್ತೆ ಏನು ಮಾಡಲಿ ಹೇಳು? ನೀನು ಯಾವನ್ನೋ ಮದುವೆ ಆಗಿದೆಯಾ ಅಂತ ಕೇಳಿದ್ರೆ ನಂಗೆ ಮೈಯೆಲ್ಲ ಉರಿತಾಯಿತ್ತು. ಅಂಥದ್ರಲ್ಲಿ ನಂಗೆ ಎಷ್ಟು ಇನ್ಸಲ್ಟ್ ಆಗಿಬಿಡ ಹೇಳು. ಹಂಗಾಗಿ ನಿಂಗೆ ಬೇಗ ಡೈವರ್ಸ್ ತಗೊಂತ ಹೇಳಿದ್ದು.
ಅಭಿ, ಅದಕ್ಕೆ ತಾನೇ ಇಷ್ಟು ಬೇಗ ಡೈವರ್ಸ್ ತಗೊಂಡು ನಿನ್ನಿಂದ ಬಂದಿದ್ದು ನಾನು. ಸರಿ ಅಭಿ, ನಿಮ್ಮ ಮನೇಲಿ ಏನಭಿ ಯಾರು ಬರ್ತಾನೆ ಇಲ್ಲ, ಕರಿ ಯಾರನ್ನಾದ್ರೂ, ನಾವು ಹೊಟ್ಟೆ ಹಶ್ವಾಗ್ತಿದೆ. ಇರು ಡಾರ್ಲಿಂಗ್, ಕರಿತೀನಿ. ಮಮ್ಮಿ ಇರಬೇಕು, ಇರು ಒಳಗೆ. ಅಮ್ಮ ಅಮ್ಮ ಅಮ್ಮ. ಯಾರು ಮಾತಾಡೋರು ಆಗಿಂದನವೇ? ಅಭಿ ಬಂದಲ್ಲ ಕಾಲೇಜಿಂದ, ಒಳಗೆ ಬರೋದು ಬಿಟ್ಟು ಅದ್ಯಾಕೊಳ್ಳೆ ಆಮೆ ಆಮೆ ಅನ್ಕೊಂಡು ಬಿಡ್ಕತ್ತಿದ್ದಿ. ಒಳಗೆ ಬಾ, ಅನ್ನ ಮಾಡಿದ್ದೀನಿ, ರಾತ್ರಿ ಸಾರದೆ ಉಣ್ಣಿ ಅಂತೆ. ಮಮ್ಮಿ ಒಂದು ನಿಮಿಷ ಬಾಯ್ಲಿ. ಏಲ್ಲ ನಿಂದು, ಇಲ್ಲಿ ನಾನು ಅಕ್ಕಿ ಜಡಿಕೊಂಡು ಈಚೆಗಡೆ ಕೂತಿದ್ದೀನಿ. ಆ ಕಡೆ ಬಾಕಿಂದ ಬಂದ್ಬಿಟ್ಟು ಬಾಯ್ಲಿ ಅಂತಾನೆ. ನಾನು ಇಲ್ಲಿ ಅಕ್ಕಿ ಜಡಿತಾ ಇದ್ದೀನಿ. ಕಲ್ತಿನ ಬೇಡ ನೀನು. ಅಲ್ಲಿ ಅನ್ನ ಸಾರ ಐತೆ ಹಾಕೊಂಡು ಉಣ್ಣು. ಅಮ್ಮ ಬಂದವಳೆ? ಇಲ್ಲ ಮಮ್ಮಿ, ಅಮ್ಮ ಒಂದು ನಿಮಿಷ ಬಾರಮ್ಮ, ಇಲ್ಲಿ ನೀನು ಹೇಳ್ಬೇಕು. ಕಾಣೆ ಕಟ್ಟ ಮಾತಾಗೆ ಈ ಮುಂಡೆ ಮಗ ಯಾಕೆ ಹಿಂಗೆ ರೋಸ್ತಾನೋ ನನ್ನ. ಇಲ್ಲ ಬಂದೆ, ಒಂದು ನಿಮಿಷ. ಹ್ಞೂ ಬೇಗ ಬಾರ್ ಮಮ್ಮಿ, ಏನೋ ಹೇಳ್ಬೇಕು. ಅಭಿ, ಏನಿಲ್ಲ ಇದು? ಮಮ್ಮಿ ನಾನು ಮದುವೆ ಆದ ಕಣ್ ಮಮ್ಮಿ. ಇವಳು ನನ್ನ ಹೆಂಡತಿ ಗೀತಾ. ಅಯ್ಯೋ ಮುಂಡೆ ಮಗನೇ, ಏನಿಲ್ಲ ಮಾತಾಡ್ತಿದ್ದಿ? ಅಲ್ಲ ಕಾಲೇಜ್ಗೆ ಹೋಗ್ತೀನಿ ಅಂತ ಓದಕ್ಕೆ ಹೋದನು ಮದುವೆ ಆಗಿ ಬಂದಿದ್ದಿ. ಲೇ ಯಾರಲ್ಲ ಇವಳು? ಯಾವ ಹುಡುಗಿನಲ್ಲ ಇದು? ಯಾರ ಮನೆಗಳಲ್ಲ? ಯಾವ ಊರು ಎತ್ತೆ? ನಮ್ಮನ್ನು ಸುಮ್ಮನೆ ಬಿಡ್ತಾರಲ್ಲ. ಲೇ ಹುಚ್ಚು ನನ್ನ ಮಗನೇ, ತಲೆ ಕೆಟ್ಟೈತೆ ನಿಂಗೆ. ಮಮ್ಮಿ ಇವಳು ನಾನು ತುಂಬ 3 ವರ್ಷದಿಂದ ಪ್ರೀತಿಸ್ತಾ ಇದ್ದೀನಿ ಮಮ್ಮಿ, ಇಬ್ರು. ಹಂಗಾಗಿ ಇವಾಗ ಮದುವೆ ಆಗಿದ್ದೀವಿ ಮಮ್ಮಿ. ಸುಮ್ಮನೆ ಮಮ್ಮಿ, ನೀನು ತಲೆಗೆಡ್ಸ್ಕೊಬೇಡ. ನೋಡು, ಇವಳು ತುಂಬ ಒಳ್ಳೆಯವಳು ಕಣೋ ಮಮ್ಮಿ. ಎಲ್ಲೋ ಹೋಪ ನನ್ನ ಮಗನೇ, ಹಾಳಾದವನಿ. ಏನೆಲ್ಲ ಬಂದೈತೆ ನಿನಗೆ ಒತ್ತು ಕೇಳ್ಗಲ್ಲ. ನಿಮ್ಮ ಅಪ್ಪ ಹಿಂಗೆ ಗೊತ್ತಾದ ಸಿಗದಾಕ್ಬಿಡ್ತಾನೆ ಕಣ್ಣ ನಿನ್ನ. ಏ ಹುಡುಗಿ, ನಿಂಗೆ ನಂಗೆ ಜ್ಞಾನ ಬೇಡವ ನಿಂಗೆ? ಅವ್ನು ಕರೆದಿಷ್ಟು ಮದುವೆ ಆಗಿ ಬಂದ್ಬಿಡೋದೆಯಾ? ಲೇ ಏನಿಲ್ಲ ಇದು? ಯಾವ ಊರಲ್ಲಿ ಜಾನೇನಂತಾರಲ್ಲ. ಲೇ ಅಭಿ, ನಮ್ಮನ್ನು ಹೆಂಗ್ಲ ಹಿಂಗೆ ಅಯ್ಯೋ ಅನ್ಸ್ತೀಯ ನೀನು? ನಿಮ್ಮ ಅಪ್ಪಾಜಿ ಬಂದರೆ ಸುಮ್ಮನೆ ಮಾತ್ರ ಬಿಡೋದ ಕಣ್ಲ ನಿನ್ನ. ಅಮ್ಮ ಪ್ಲೀಸ್ ಕಣಮ್ಮ, ಹಂಗೆಲ್ಲ ಅಂದ್ಬಿಡ. ಅಪ್ಪಾಜಿ ನೀನೇ ಒಪ್ಪಿಸ್ಬೇಕು ಇವಾಗ. ಕೆರೆ ಕಿತ್ತೋಯ್ತಾರೆ ಮುಂದೆ ಮಗನೇ. ಒಪ್ಪಿಸ್ಬೇಕಂತ ಒಪ್ಪಿಸದೆ ಅಲ್ಲ ಕಲ. ಎಷ್ಟಲ ನಿಂಗೆ ಯೋಜು? ವಯಸ್ಸು ಎಷ್ಟಲ ನಿಂಗೆ? 22, 23, 22 ವರ್ಷ ನಿಂಗೆ. ಓಡೋಗಿ ಮದುವೆ ಆಗಿದೆಲ್ಲ ನಿಂಗೆ ಜ್ಞಾನ ಮಾಡಿರ್ಲಿವ? ಥೂ ಲೋಪ ನನ್ನ ಮಗನೇ. ಎಂಥ ಒಳ್ಳೆ ಹುಡುಗಿ ಹುಡುಕ್ಬೇಕು, ಎಂಥ ಒಳ್ಳೆ ಸಂಬಂಧ ಹುಡುಕ್ಬೇಕು ಅಂತ ನಾನು ಇದ್ದೆ ನನ್ನ ಮಗನಿಗೆ. ಮುಂಡೆ ಮಗನೇ, ನಿನ್ನ ಮದುವೆನೂ ಕಣ್ಣಾಗ ನೋಡ್ದಂಗೆ ಮಾಡಿಬಿಟ್ಟಲ್ಲ. ಥೂ, ಒಬ್ಬನೇ ಮಗ ಅಂತ ಮುದ್ದು ಮಾಡಿ ಸಾಕಿದ್ಕೆ ಒಳ್ಳೆ ಪ್ರಶಸ್ತಿ ಕೊಟ್ಟ ಬಿಡಪ್ಪ. ಕೊಡು. ಏ ಹುಡುಗಿ, ಯಾವ ನಿಂದು? ನಿಂಗೆ ಜ್ಞಾನ ಇಲ್ವಾ ನಿಂಗೆ? ಮಮ್ಮಿ ಸುಮ್ಮನಿರು ಮಮ್ಮಿ, ಬೈಬೇಡ. ಅವ್ರ ಅಪ್ಪ ದೊಡ್ಡ ಜಮೀನ್ದಾರರು, ನೀನೇನು ತಲೆಗೆಡ್ಸ್ಕೊಬೇಡ. ಬಾಯಿ ಮುಚ್ಕೊಂಡು ನಿಂತ್ಕೊಂಡೆ ಸರಿ ಮುಂಡೆ ಮಗ ನಿನಗೆ. ಅಲ್ಲ ಕಲ, ಊರಲ್ಲಿ ಜಾನೇನು ಅನ್ಕೋತಾರಲ್ಲ, ನಿನ್ಕಿಂತ ದೊಡ್ಡವರೇ ಊರಲ್ಲಿ ಮದುವೆ ಆಗಿಲ್ಲ, ನನ್ನ ಸಂಬಂಧದಲ್ಲೂ ಆಗಿಲ್ಲ. ಅಂಥದ್ರಲ್ಲಿ ನೀನು ಹೋಗಿ ಹಿಂಗೆ ಮದುವೆ ಆಗಿ ಬಂದಿದ್ದಲ್ಲ ಅಯ್ಯೋ, ನಾನು ಹಿಂಗೆ ಬಂದಿರೋದು. ಲಕ್ಷ ಕೊಟ್ಟು ಕಾಲೇಜಲ್ಲಿ ಓದಿಸಿದ್ಕೆ ಇದೇನೆಲ್ಲ ನೀನು ಮಾಡೋದು? ನೀನು ಓದೋದನ ಮುಗ್ದೈತೆಲ್ಲ, ಅದು ಮುಗ್ದಿಲ್ಲ. ಏನಿಲ್ಲ ಅಬಿದು? ಅತ್ತೆ ತಲೆ ಕೆಡಿಸ್ಕೊಬಿಡಿ. ಅಬ್ಬಿ ಓದೋದೆಲ್ಲ ಮುಗಿಸ್ಬಿಟ್ಟು 2.5 ಲಕ್ಷ ಸಂಬಳ ತರ್ತಾನೆ. ಯಾವಳು ಮುಚ್ಚಬಾಯ ನನ್ನ ಮಗನ ತಲೆ ಕೆಡಿಸಿ ಅವ್ನಿಗೆ ಇಲ್ಲದೆ ಹೇಳಿ ಮದುವೆ ಆಗಿದ್ದೀನಿ ನೀನು. ನಿನಗೆ 7 ಕೇಳೋರು ಯಾರು ಇಲ್ವೇ? ನಿಮ್ಮ ಅಪ್ಪ ಅಮ್ಮ ಏನು ಡಿಸೈಡ್ ಇಲ್ಲದೆ ಬೆಳೆಸೋರ ನೀನೆ. ಥೋ, ಮುಂದುವರೆಯುವುದು. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬರ್ತೀವಿ, ಬಾಯ್.